ಹಾಯ್ ಎಲ್ರಿಗೂ ನಮಸ್ಕಾರ. ಲೇಪಾಕ್ಷಿ ಅಂತ ಒಂದು ಊರು ಎಲ್ಲರೂ ಆಲ್ಮೋಸ್ಟ್ ಕೇಳಿರ್ತಾರೆ. ಈ ಊರಿಗೆ ಒಂದು ಹಿಸ್ಟ್ರಿನೇ ಇದೆ. ಏನಂದರೆ ರಾಮಾಯಣ ಕಾಲದಲ್ಲಿ ರಾವಣನು ಸೀತೆನ ಅಪಹರಿಸ್ಕೊಂಡು ಹೋಪತ್ತಿಗೆ ಜಟಾಯು ಕಂಡು ಅದನ್ನು ತಪ್ಸಕ್ಕೆ ಹೋದಾಗಳಿಗೆ ರಾವಣನಿಗೆ ಸಿಟ್ಟು ಬಂದು ಜಟಾಯು ರೆಕ್ಕೆನ ಕಟ್ ಮಾಡಿ ಹಾಕ್ತಾ. ಆಗ ಜಟಾಯು ಅಲ್ಲಿಂದ ಕೆಳಗೆ ಬೀಳುತ್ತಾ. ಕೆಳಗೆ ಬಿದ್ದು ಶ್ರೀರಾಮ ಪಾಪುಲರಿಗೆ ತನ್ನ ಜೀವನ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾ ಇರುತ್ತಾ ಜಟಾಯು. ಸ್ವಲ್ಪ ಹೊತ್ತಾದ್ಮೇಲೆ ಶ್ರೀರಾಮ ಬತ್ತ. ಶ್ರೀರಾಮನಿಗೆ ಜಟಾಯು ರಾವಣ ಅಪಹರಿಸ್ಕೊಂಡು ಹೋದ ವಿಷಯ ಎಲ್ಲ ಹೇಳ್ತಾ. ಅದಾದ್ಮೇಲೆ ಪ್ರಜ್ಞೆ ತಪ್ಪಿ ಹೋಗ್ತ ಜಟಾಯು. ಅದಾದ್ಮೇಲೆ ಶ್ರೀರಾಮ ಜಟಾಯುನ ಹಿಡ್ಕೊಂಡು ಲೇ ಪಕ್ಷಿ ಅಂತ ಕೂಗ್ತಾನೆ. ಅದೇ ಲೇ ಪಕ್ಷಿಗೆ ಇವತ್ತಿನ ಲೇಪಾಕ್ಷಿ ಅಂತ ಕರೀತಾರೆ ಆ ಊರಿಗೆ. ಲೇಪಕ್ಷಿ ಅಂತ ಒಂದು ತೆಲುಗು ವರ್ಡ್ ಅದು. ಕನ್ನಡದಲ್ಲಿ ಲೇಪಕ್ಷಿ ಅಂದರೆ ಪಕ್ಷಿ ಎದ್ದೇಳುವಂಥ ಅರ್ಥ. ಇವತ್ತು ಅಂಥ ಅದ್ಭುತವಾದ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ಲೇಪಾಕ್ಷಿ ಇರೋದು ಆಂಧ್ರ ಪ್ರದೇಶದ ಅನಂತಪುರ ಡಿಸ್ಟಿಕಲ್ಲಿ. ಅಂದರೆ ಬೆಂಗಳೂರಿಂದ ಒಂದು 140-150 ಆಗ್ಬೋದು ಕಿಲೋಮೀಟರು. ಗೈಸ್ ನೋಡ್ಬೋದು ಎಷ್ಟು ಮಳೆ ಐತಂದಳಿ. ನನ್ನ ಗೋಪುರ ಬೇರೆ ವಾಟರ್ ಪ್ರೂಫ್ ಮಾಡಲೇ ಈಗ. ಯಾವ ಧೈರ್ಯದ ಮೇಲೆ ಹೊರಟಿರೋ ನನಗಂತೂ ಗೊತ್ತಿಲ್ಲ. ಮಳೆ ಬಂದರೆ ಲಾಗ್ ಫುಲ್ ಡಿಸಾಸ್ಟರ್ ಗೈಸ್. ಈ ನಾಯಿ ಕಾಣೆ ಹುಲಿ ಕಂಡಾಗಿತ್ತು. ಎಬ್ಬುಲಿ ನಾನು ಬಡ್ದ ಅಂದ್ರೆ ಚಟ್ ಕೊಡ. ಸೇಮ್ ಹುಲಿ ಕಂಡಾಗಿತ್ತು ಮಾರ. ಪೇಂಟ್ ಮಾಡೋದು ಎಂತ ಗೊತ್ತಿಲ್ಲಪ್ಪ. ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಮತ್ತೇನಾ ಏನ್ ಕುಕ್ಕಂತೀಯಾ? ಏನ್ ಕುಕ್ಕಂತಾರ ಕುಕ್ಕ ಜಾಗ ಇತ್ತು ಬತ್ತಿಲ್ಲ. ಓಕೆ ಗೈಸ್, ಇಲ್ಲಿ ಪೆಟ್ರೋಲ್ ಹಾಕೊಂಡೆ. ಹಪ್ಪ ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಂದರೆ 80 ಕಿಲೋಮೀಟರ್ ಇದೆ. ಲೆಟ್ಸ್ ಗೋ. ನೋಡಿ ಇದೇ ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನು. ಜಸ್ಟ್ ಮಿಸ್ ಆಯ್ತು. ಇಲ್ಲಿ ನಾನು ಫಸ್ಟ್ ಬಂದದ್ದು ಆ್ಯಕ್ಚುಲಿ ಈ ಬದಿಗೆ. ತಂಪು ಇದೇ ರೋಡ್ ಅಂದರೆ ಸ್ಟೇಷನ್ ರೋಡ್ ಹಾಕಂತೆ. ನೋಡಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿಂದ 14 ಕಿಲೋಮೀಟರ್ ಇದೆ. ಅಲ್ಲಿ ಬೋರ್ಡ್ ಹಾಕಿರಪ್ಪ. ಮೋಸ್ಟ್ಲಿ ನಾವು ಅದ್ರ ಮೇಲೆ ಹೋಗ್ತಾ ಇರ್ತದೆ ಗೊತ್ತಿಲ್ಲ. ನಾವು ಹೋಗ್ತಿರೋ ಲೊಕೇಶನ್ನು ಇದು ಕರ್ನಾಟಕ ಆಂಧ್ರ ಬಾರ್ಡರ್ ಹತ್ರನೇ ಬರುತ್ತೆ ಇದು. ಇಲ್ಲಿಂದ ಇನ್ನೂ 70 ಕಿಲೋಮೀಟ್ರ್ ಇದೆ. ಜೋರು ಮಳೆ ಐತೆ ಬದೇ ಕಾಣಿ. ಗಾಳಿ ಅಂದರೆ ಹೆವಿ ವಿಂಡ್ ಬ್ಲಾಸ್ಟ್. ಅಪ್ಪ ನಿಮಗೆ ಗೊತ್ತಾಗಿರ್ಬೇಕು ಅನ್ಕೊತೀನಿ ಎಷ್ಟು ವಿಂಡ್ ಬರ್ತಾ ಇದೆ ಅಂತ. ಆಡಿಯೋದಲ್ಲಿ ಕ್ಲಾರಿಟಿನೇ ಇರಲ್ಲ ಅನ್ಸೋತೀನಿ ಆಡಿಯೋ. ನೋಡಿ ಅನಂತಪುರ 187 ಕಿಲೋಮೀಟ್ರು. ಗೌರಿಬಿದನೂರು 37. ನಾವು ಗೌರಿಬಿದನೂರು ಮೇಲೆ ಹೋಗಬೇಕು. ಆ್ಯಂಡ್ ಈ ಹಪ್ಪಿಡಿದ ಮಳೆ ಶುರುವಾಯ್ತು ಮರ. ಈಗಲೇ ಹೇಳ್ತಿದ್ದಂಗೆ ಮಳೆ ಶುರುವಾಯ್ತು. ದಡ್ರಾಗಲಿ ಮಳೆಗಾಲದಾಗೆ ನೇಚರ್ ಎಲ್ಲ ಒಳ್ಳೆ ಇರುತ್ತೆ, ಗ್ರೀನರಿ ಇರುತ್ತೆ. ಯಾರು ಈ ಲಾಗೆಲ್ಲ ಮಾಡಿದ್ರಾಗಲಿ ಇದಕ್ಕಿನ್ನು ವಾಟರ್ ಪ್ರೂಫೆಲ್ಲ ಹಾಕಣಕ್ಕೆ ಸುಮಾರು ಕೆಲಸ ಇತ್ತು ಇದಕ್ಕೀಗ. ಅಕ್ಕ ಆಫ್ಟರ್ ಫ್ಯೂ ಮಿನಿಟ್ಸ್ ಲೇಟರ್ ಫುಲ್ಲು ಮಳೆ ಬಂತು ಗಾಯ್ಸ್. ಒಂದು 10 ನಿಮಿಷ ನಿಂತ್ಕೊಂಡೆ, ರೈನ್ ಕೋಟೆಲ್ಲ ಹಾಕೊಂಡೆ. ಎಂತ ಮಾಡೋಕ್ಕಿಲ್ಲ. ಇನ್ನೂ 65 ಕಿಲೋಮೀಟ್ರ್ ಹೋಯ್ಕಲ್ಲ. ಮತ್ತೆ ಮಳೆ ಬಂದ್ರೆ ರಾಗ್ಲಿಸ್ ಎಲ್ಲ ಬಂದು ನಿಲ್ಸ್ಕೊಂಡು ಹಾಕೋಳಗೆ ಟೈಮ್ ಆಯ್ತು. ಯಾಕಂದರೆ 6 ಗಂಟೆಗೆ ಕ್ಲೋಸು ದೇವಸ್ಥಾನ. ಅಷ್ಟೊಳಗೆ ಹೋಯ್ಕೀಗ ಮಕ್ಕಳು ಬೇಗ ಹಾಕೋದು ಅಲ್ಲ ಮೇಡಮ್, ಆಫರಿಗೆ ಬಿಡೋದು ಅಲ್ಲ. ರೈಟ್ ಸೈಡಲ್ಲಿ ಕಾಣಿ. ನಂಗೆಲ್ಲೋ ಹಿಲ್ ಸ್ಟೇಷನ್ಗೆ ಬಂದಂಗಿತ್ತು ಮಾರ. ಕೂರ್ಗು ಮಡಿಕೇರಿ ಸೈಡೆಲ್ಲ ಹೋದಂಗಿತ್ತ. ಒಳ್ಳೆ ಗುಡ್ಡದ ಮೇಲೆ ಮನೆ ಅಲ್ಲ ಅದೇ ಥರ ಇತ್ತು ಕಣಿ. ಒಳ್ಳೆ ಬೆಂಕಿಪಟ್ಟಣ ಕಾಣಾಗಿತ್ತು. ಓಹೋ ಇದೇ ರೈಲ್ವೆ ಸ್ಟೇಷನ್ನು. ಮಕ್ಕಳಿ ದುರ್ಗ. ಹಲೋ ಗಾಯ್ಸ್, ನಾನು ಆಲ್ಮೋಸ್ಟ್ ಇನ್ನೊಂದು 10 ನಿಮಿಷ ಇತ್ತು ಅಷ್ಟೇ. ಇಲ್ಲೇ ಆನ್ ದ ವೇ ಒಂದು ಲೊಕೇಶನ್ ಕಂಡೆ ಕಾಣಿ. ಈಚೆ ಬದ ಕುರಿ ಮೇಯಿಸ್ತಿದ್ರಪ್ಪ ರಸ್ತೆ ಬದಿ. ನಾವು ಹಿಂಗೆ ಹೋಯ್ಕೆ ಒಂದು 10 ನಿಮಿಷ ಇತ್ತು. ಹಿಂಗೆ ನಿಲ್ಸ್ಕೊಂಡೆ, ಕುರಿ ಮೇಯಿಸ್ತಿದ್ರೆ. 1-2-4 ಫೋಟೋ ತಗೊಂಡೆ. ಇನ್ಸ್ಟಾಗ್ರಾಮಾಗೆ ಫಾಲೋ ಮಾಡ್ತಿದ್ರೆ ಅದು ಪೋಸ್ಟ್ ಹಾಕಿರ್ತೆ ಕಣೆ. ಚೆಕ್ಔಟ್ ಮಾಡಿ ಒಳ್ಳೆ ಐತಲ್ಲ. ಆಚೆ ಬದಿನ ತೋರಿಸ್ತಕ್ಕಂದ್ರೆ ನಿಮಗೆ
ಸುತ್ತ ತೆಂಗಿನ ಮರ, ಗೆದ್ದಿ, ಒಳ್ಳೆ ಗಾಳಿ, ಸಕ್ಕದಕ್ಕೆ ಮಾತ್ರ ವೆದರು. ಅಲ್ಲಿ ಕಣಿ ನಮ್ಮ ಬೈಕು ಈಗ ಕಣಿ ಬೈಕು ಹಿಂದೆ ಕಡೆ ಕುರಿ. ಹಲೋ ಗೈಸ್, ನಾವು ಆಲ್ರೆಡಿ ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಾಯ್ತು. ಬಾರ್ಡ್ರ್ ಎಲ್ಲಿ ದಾಟ್ದೆ ನಂಗೆ ನೆನಪೋಯ್ತಪ್ಪ. ಸೀದಾ ಭತ್ತ ಹಾಕೊಂಡೆ, ನಾನು ಕಾಣಲಿಲ್ಲ, ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ರಿಕ್ಷಾ ಎಲ್ಲ ಕಲರ್ ಕಾಣಿ, ಯೆಲ್ಲೋ ಕಲರ್ ರಿಕ್ಷಾ. ಮತ್ತು ಈ ಬೋರ್ಡಲ್ಲಿ ನೋಡ್ತಾ ಇರ್ಬೋದು ಲ್ಯಾಂಗ್ವೇಜ್ ಎಲ್ಲ ತೆಲುಗಲ್ಲಿ ಬರೆದಿದ್ದಾರೆ. ಎರಡು ಕ್ಯಾನಲ್ ಪೆಟ್ರೋಲು. ಲೇಪಾಕ್ಷಿ ಬಂದೆ. ಇದು ಯಾವುದೋ ಜಟಾಯು ಥೀಮ್ ಪಾರ್ಕ್ ಅಂತೆ. ಜಟಾಯು ಥೀಮ್ ಪಾರ್ಕು. ಫಸ್ಟ್ ನಾವು ಮೈನ್ ಟೆಂಪಲ್ ಯಾವಪ್ಪ, ಅದಾದ್ಮೇಲೆ ಇಲ್ಬಪ್ಪ. ಲೇಪಾಕ್ಷಿ ಟೆಂಪಲ್. ಇದೇ ನೋಡಿ ದೇವಸ್ಥಾನದ ಎಂಟ್ರೆನ್ಸ್. ಬೈಕಲ್ಲಿ ಅಲೋ ಇದೆಯಲ್ಲ. ಸುಸ್ವಾಗತಂ, అందరికీ సుస్వాగతం. ಪಾರ್ಕಿಂಗ್ 20 ರೂಪೀಸಾ? ಓಕೆ ಗೈಸ್, ಇವಾಗ ಬನ್ನಿ ಲೇಪಾಕ್ಷಿ ಟೆಂಪಲ್ ಒಳಗಡೆ. ಪಾಪ ನೋಡಿ, ಇಷ್ಟೊಂದು ದೇವಸ್ಥಾನ. ಒಂದು ಚಪ್ಪಲಿ ಸ್ಟ್ಯಾಂಡ್ ಇಟ್ಟಿದ್ಕೊಂಡು ಇವರು. ಒಂದು ದೊಡ್ಡ ಚಪ್ಪಲಿ ಸ್ಟ್ಯಾಂಡ್ ಮೇಂಟೈನ್ ಮಾಡಿಲ್ಲ, ಏನಿಲ್ಲ. ಇಲ್ಲಿ ಯಾರು ಕತ್ಕೊಂಡಾದ್ರೂ ಯಾರು ಕೇಳೋಂಗಿಲ್ಲ ಅಷ್ಟೇ. ಇದುವೇ ಶ್ರೀ ವೀರಭದ್ರ ದೇವಸ್ಥಾನ ಲೇಪಾಕ್ಷಿ. ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕ್ರಿಸ್ತಶಕ 16ನೇ ಶತಮಾನದಲ್ಲಿ ವಿರೂಪಣ್ಣ ನಾಯಕ್ ಮತ್ತು ವೀರಣ್ಣ ಎಂಬ ಇಬ್ಬರು ಸಹೋದರರು ಇದನ್ನು ನಿರ್ಮಾಣ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಶಿವ, ವಿಷ್ಣು ಹಾಗೂ ವೀರಭದ್ರ ದೇವರನ್ನು ಪೂಜಿಸಲಾಗ್ತದೆ. ಈ ದೇವಸ್ಥಾನವು ತನ್ನದೇ ಆದ ವಾಸ್ತುಶಿಲ್ಪ, ಶ್ರೀಮಂತ ಇತಿಹಾಸ ಮತ್ತು ಆಕರ್ಷಕ ದಂತಕಥೆಗಳಿಗೆ ಹೆಸರುವಾಸಿಯಾಗಿದೆ. ಇದರಲ್ಲಿ ಮೊದಲನೆಯದು ಹ್ಯಾಂಗಿಂಗ್ ಪಿಲ್ಲರ್ ಅಥವಾ ನೇತಾಡುವ ಸ್ತಂಭ. ಈ ದೇವಾಲಯದಲ್ಲಿ ಒಟ್ಟು 70 ಸ್ತಂಭಗಳಿದ್ದು ಅವುಗಳಲ್ಲಿ ಒಂದು ಸ್ತಂಭವು ವಿಭಿನ್ನವಾಗಿದ್ದು ಈ ಸ್ತಂಭವನ್ನು ಆಕಾಶ ಸ್ತಂಭ ಎಂದು ಕೂಡ ಕರೀತಾರೆ. ಈ ಸ್ತಂಭದ ತಳಭಾಗ ನೆಲದಿಂದ ಸುಮಾರು 1/2 ಇಂಚು ಎತ್ತರದಲ್ಲಿದ್ದು ನೆಲದ ಸಂಪರ್ಕ ಹೊಂದಿಲ್ಲವಾಗಿದೆ. ಅಲ್ಲದೆ ಈ ಸ್ತಂಭ ತಳಭಾಗದಲ್ಲಿ ನಾವು ಬಟ್ಟೆ ಅಥವಾ ಪೇಪರನ್ನು ಕೂಡ ಹಾಕಿ ಚೆಕ್ ಮಾಡಬಹುದು. ದೇವಾಲಯದ ಆಕರ್ಷಣೆಗೆ ಕಾರಣವಾದ ಇನ್ನೊಂದು ಜಾಗ, ಅದುವೇ ಸೀತೆಯ ಹೆಜ್ಜೆ ಗುರುತು. ಇದು ಸೀತಾಮಾತೆಯ ಹೆಜ್ಜೆ ಗುರುತು ಎನ್ನಲಾಗಿದೆ. ಇದು ಸುಮಾರು 8 ಫೀಟ್ ಉದ್ದ ಇದೆ. ಇದರ ಹಿಂದಿನ ದಂತಕಥೆ ಏನೆಂದರೆ, ಸೀತೆಯನ್ನು ರಾಕ್ಷಸ ರಾವಣನು ಅಪಹರಿಸಿದಾಗ ಸೀತೆಯು ತನ್ನ ಒಂದು ಕಾಲನ್ನು ನೆಲದ ಮೇಲೆ ಇಟ್ಟ ಜಾಗವೆಂದು ಹೇಳಲಾಗಿದೆ. ಈ ಪಾದದ ಗುರುತು ಸೀತಾದೇವಿಯ ಪರಿಶುದ್ಧತೆಯ ಸಂಕೇತವಾಗಿದ್ದು ಭಕ್ತರಿಂದ ಪೂಜಿಸಲ್ಪಡುತ್ತದೆ. ದೇವಾಲಯದ ಆಕರ್ಷಣೆಗೆ ಕಾರಣವಾದ ಇನ್ನೊಂದು ಜಾಗವೇನೆಂದರೆ ಅದುವೇ ಶ್ರೀ ನಾಗಲಿಂಗ ದೇವರ ಕೆತ್ತನೆ. ಈ 7 ಹೆಡೆ ನಾಗಲಿಂಗ ದೇವರನ್ನು ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ. ಇದು ಸುಮಾರು 27 ಅಡಿ ಎತ್ತರವಿದೆ. ಇದರ ಹಿಂದಿನ ದಂತಕಥೆ ಏನೆಂದರೆ, ದೇವಾಲಯದ ಮುಖ್ಯ ವಾಸ್ತುಶಿಲ್ಪಿಗಳಾದ ವೀರಣ್ಣ ಮತ್ತು ವಿರೂಪಣ್ಣ ಎಂಬ ಇಬ್ಬರು ಸಹೋದರರು ತಮ್ಮ ತಾಯಿ ಊಟವನ್ನು ತಯಾರಿಸುವ ವೇಳೆಯಲ್ಲಿ ಕೇವಲ 1 ಗಂಟೆ ಅವಧಿಯಲ್ಲಿ ಈ ನಾಗಲಿಂಗವನ್ನು ಕೆತ್ತಿ ಮುಗಿಸಿದರು ಎನ್ನುವುದೇ ಇದರ ವಿಶೇಷ. ಆಲ್ ರೈಟ್ ಗೈಸ್, ಲೇಪಾಕ್ಷಿ ಟೆಂಪಲ್ ಎಕ್ಸ್ಪ್ಲೋರ್ ಮಾಡಿ ಆಯ್ತಾ. ಇವಾಗ ಇಲ್ಲೇ ಪಕ್ಕದಲ್ಲಿ ನಂದಿ ಇದೆ ಅಂತೆ. ಈ ನಂದಿ ವಿಗ್ರಹ ಕೂಡ ಲೇಪಾಕ್ಷಿ ದೇವಸ್ಥಾನದ ಅಚ್ಚರಿಗಳಲ್ಲಿ ಒಂದು. ಇದನ್ನು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ಇದಿಷ್ಟು ಲೇಪಾಕ್ಷಿ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡಿದ್ದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರಗಳು.